ಮಾಡಾಡ ಮಲ್ಲಿಕಾರ್ಜುನ್ ನನಗೆ ಫೋನ್ ಮಾಡಿ ನನಗೆ ನೋಡ್ಕೊಳ್ತಾನಂತೆ, ನನಗೆ ಹುಚ್ಚು ಬಿಡಿಸ್ತಾನಂತೆ, ನನಗೆ ಹುಚ್ಚು ಬಿಡಿಸ್ತಾನಂತೆ ಮಾಡಾಡ ಮಲ್ಲಿಕಾರ್ಜುನ್. ಕಾರ್ಯಕರ್ತ ಬಂಧುಗಳೇ, ಒಂದು ಗೊತ್ತಿರಲಿ, ಕಳೆದ ಅವಧಿಯಲ್ಲಿ ಅನೇಕ ಹಗರಣ ಮಾಡಿದಂತ ಹಲವಾರು ಶಾಸಕರು, ಹಲವಾರು ಸಚಿವರುಗಳಲ್ಲಿ ಅವ್ರ ತಂದೆ ಕೂಡ ಒಬ್ಬರು ಅಂತಕ್ಕಂಥದ್ದನ್ನ ಮಾಡ್ತಿದ್ದಾನೆ. ನಮ್ಮ ಭಾರತೀಯ ಜನತಾ ಪಕ್ಷ 66 ಸೀಟ್ ಬರಲಿಕ್ಕೆ ಅವ್ರು ಮಾಡಿದಂತ ಭ್ರಷ್ಟಾಚಾರ ಅನ್ನೋದನ್ನು ಮರೆತು ನನ್ನನ್ನು ನೋಡ್ಕೊಳ್ತಾನಂತೆ, ನನ್ನ ಹುಚ್ಚು ಬಿಡಿಸ್ತಾನಂತೆ. ಏನ್ ಸ್ವಾಮಿ, ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಹೋರಾಡಿದಂತ ನಾವೆಲ್ಲ ಇಲ್ಲಿ ದುಃಖದಿಂದ ನಾವಿಲ್ಲಿದ್ದೀವಿ. ಮೋದಿಯನ್ನು ಸೋಲಿಸಿದಂಥವ್ರು ದೆಹಲಿಗೆ ಹೋಗಿದ್ದಾರೆ. ನಿಮಗೆ ಡೆಲ್ಲಿ ಬಾಯ್ಸ್ ಅಂತೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹೇಳ್ತಾರೆ, ಡೆಲ್ಲಿ ಬಾಯ್ಸ್ ಟೀಮ್ ಅಂತಾರೆ ಇವರಿಗೆ. ಯಾವ ಮುಖ ಇಟ್ಕೊಂಡು ಅವರು ಡೆಲ್ಲಿಗೆ ಹೋಗಿದ್ದಾರೆ ಸ್ವಾಮಿ? ಯಾವ ಮುಖ ಇಟ್ಕೊಂಡು ಯಡಿಯೂರಪ್ಪನವರು ವಿಜೇಂದ್ರನ್ ಅವ್ರ ಮನೆ ಒಳಗೆ ಬಿಟ್ಕೊಂಡಿದ್ದಾರೆ ಸ್ವಾಮಿ? ನಾಚಿಕೆ ಆಗ್ಬೇಕು ಅವರಿಗೆ. ಇದು ವ್ಯವಸ್ಥಿತ ಪಿತೂರಿ ಅಲ್ವಾ? ದಾವಣಗೆರೆ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಕೈ ತಪ್ಪಲಿಕ್ಕೆ ರಾಜ್ಯ ಮತ್ತು ಈ ಭ್ರಷ್ಟರ ಪಿತೂರು ಅಲ್ಲದೆ ಇನ್ನೇನು ಬಂಧುಗಳೇ, ನೀವು ಯೋಚನೆ ಮಾಡಿ, ಇದ್ರ ಬಗ್ಗೆ ಯೋಚನೆ ಮಾಡಿ. ಇವತ್ತು ಯಾರಾದರೂ ಒಬ್ಬರು ಸತ್ಯವನ್ನು ಹೇಳಲೇಬೇಕು. ಸತ್ಯವನ್ನು ಹೇಳದೇ ಇದ್ರೆ ನಾವು ಮಾಡಿದ್ದೇ ಸರಿ ಅಂತೇಳಿ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡೋದ್ರ ಮೂಲಕ ಅವರು ಇನ್ನೂ ಮೆರೀತಾರೆ, ದುಷ್ಟ ಶಕ್ತಿಗಳು ಮೆರೀತಾರೆ ಬಂಧುಗಳು. ಇವತ್ತು ನನ್ನ ಬಹಳ ಜನ ಕೇಳ್ತಾರೆ, ಬಂಡವಾಳಶಾಹಿಗಳನ್ನು ತಡೆದುಕೊಳ್ತೀರಿ, ಶಿವಶಂಕರಪ್ಪನ ತಡೆದುಕೊಳ್ತೀರಿ, ಯಡಿಯೂರಪ್ಪನ ತಡೆದುಕೊಳ್ತೀರಿ, ನಿನ್ನ ಭವಿಷ್ಯ ಏನು? ಸ್ವಾಮಿ, ನನ್ನ ಭವಿಷ್ಯ ಏನಂದ್ರೆ ಧರ್ಮ ಉಳಿಸ್ತದೆ ಅಂತಕ್ಕಂಥ ನಂಬಿಕೆ. ಇವತ್ತು ಧರ್ಮ ಉಳಿಸ್ತದೆ. ನಿಮ್ಗೆ ಈ ಸಂದರ್ಭದಲ್ಲಿ ಹೇಳ್ತೀನಿ, ಪ್ರಾಮಾಣಿಕವಾಗಿ ನಡೆದಿರ್ತಕ್ಕಂಥದ್ದನ್ನ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರು ಪಕ್ಷದ ಪ್ರಮುಖರಿಗೆ ತಿಳಿಸಲೇಬೇಕು. ಅನ್ಯಾಯ ಮಾಡಿದಂತ ವಿರುದ್ಧ ಶಿಕ್ಷೆ ಆಗ್ತಕ್ಕಂಥ ವರದಿಯನ್ನು ಕೊಡಲೇಬೇಕು GM ಸಿದ್ದೇಶ್ವರ ಅವರು, ಗಾಯತ್ರಿ ಸಿದ್ದೇಶ್ವರ ಅವರು. ಇವರೇನಾದ್ರೂ ಸತ್ಯವನ್ನ ಪಕ್ಷಕ್ಕೆ ತಿಳಿಸದೇ ಇದ್ರೆ ನಮ್ಮೆಲ್ಲರೂ ದ್ರೋಹ ಮಾಡಿದಂತಾಗ್ತದೆ. ನಮ್ಮೆಲ್ಲರ